ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತವಾಗಿ ಇಂದು ವಿ ಸೋಮಣ್ಣ ಅವರ ಕಚೇರಿಯಲ್ಲಿ ಮಹಿಳಾ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಗಿದೆ. ಎಸ್, ಮಾರ್ಚ್ 8ರಂದು ವಿಶ್ವದಾದ್ಯಂತ ಮಹಿಳಾ ದಿನಾಚರಣೆಯನ್ನ ಆಚರಿಸುತ್ತಾರೆ. ಆದರೆ ಅಂದು ಆಚರಿಸಲು ಸಾಧ್ಯವಾಗದೇ ಇರುವ ಕಾರಣದಿಂದಾಗಿ ಇಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆಗಳ ರಾಜ್ಯ ಸಚಿವರು, ಭಾರತ ಸರ್ಕಾರ ಸಂಸದರು, ತುಮಕೂರು ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ವಿ ಸೋಮಣ್ಣ ಅವರ ಕಚೇರಿಯಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಶ್ರೀಮತಿ ಶೈಲಜಾ ಸೋಮಣ್ಣ ಹಾಗೂ ಶ್ರೀ ಅರುಣ್ ಸೋಮಣ್ಣ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಮಹಿಳಾ ಮಣಿಯರು, ತಾವೆಲ್ಲ ನನ್ನ ಸಹೋದರಿಯರು ಬಂದಿದ್ದೀರಾ. ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನ ಅರ್ಪಿಸ್ತಾ, ಯತ್ರ ನಾರಂತೂ ಪೂಜ್ಯಂತೆ ಶ್ರಮಂತೆ ತತ್ರ ದೇವತಾ ಅಂತ ಹೇಳ್ತಾರೆ. ಎಲ್ಲಿ ನಾರಿಯರಿಗೆ ನಾವು ಗೌರವವನ್ನು ಕೊಡ್ತೀವಿ, ಎಲ್ಲಿ ಅವ್ರನ್ನ ನಾವು ಒಳ್ಳೆ ರೀತಿಯಾಗಿ ನಡೆಸ್ಕೊಂತ ಹೋಗ್ತೀವಿ, ಅಲ್ಲಿ ದೇವರ ನಾವು ಕಾಣ್ಬೋದು. ಇವತ್ತಿನ ದಿವಸ ಸಮಾಜದ ಕನಸು ಇದೇನು ಇವತ್ತಿನ ದಿವಸದಲ್ಲ, ಅದು 800 ವರ್ಷಗಳ ಹಿಂದೆ ಅನುಭವ ಮಂಟಪದಲ್ಲಿ ಬಸವಣ್ಣವರು ಸಮಾಜದ ಬಗ್ಗೆ ಅವತ್ತಿ ಚಿಂತನೆಯನ್ನು ಮಾಡಿದರು. ಅಕ್ಕ ಮಹಾದೇವಿಯವರು ಅವತ್ತಿನ ದಿವಸಕ್ಕೆ ಅವರು ಭಾಳಷ್ಟು ವಿಚಾರಗಳನ್ನ ಅಲ್ಲಿ ತಿಳಿಸಿದರು, ಅದು ವಚನಗಳ ಮೂಲಕ. ಆ ರೀತಿಯಾಗಿ ನಾವು ನೋಡ್ತಾ ಹೋದರೆ, ಇವನ್ ಐ ಥಿಂಕ್ ವಿ ಆರ್ ಮೋರ್ ದೆನ್ 5 ಡಾಕ್ಟರ್ಸ್ ಓವರ್ ಹಿಯರ್. ದ ಮೈಟೋಕಾಂಡ್ರಿಯಂ ಮೈಯಲ್ಲಿ ಏನು ನಾವು ATP ಮಾಲಿಕ್ಯೂಲ್ಸ್ ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಏನು ಎನರ್ಜಿ ಕೊಡುತ್ತಲ್ಲ, ಅದರದ್ದು ಜೀನ್ ಬಂದು ತಾಯಿಯಿಂದ ಬರುತ್ತೆ. ಅದು ಸೊ ತಾಯಿಯ ಶಕ್ತಿ, ಅದಕ್ಕೆ ಹೇಳ್ತಾರಲ್ಲ, ಶಕ್ತಿ ಎಲ್ಲಿದೆ ಅಂದರೆ ತಾಯಿಯಲ್ಲಿದೆ. ಮತ್ತು ನೀವು ನೋಡಿದ್ರೆ ನಮ್ಮ ಶಕ್ತಿ ಪೀಠಗಳನ್ನು ಹೋಗಿ ನೋಡಿದಾಗ, ವಿಶೇಷವಾಗಿ ಕಾಳಿದೇವಿ ನೋಡಿದಾಗ, ಕಾಳಿದೇವಿಯ ಪಾದದಲ್ಲಿ ಶಿವನ ಒಂದು ನಾವು ಇದನ್ನು ನೋಡ್ತೀವಿ. ನಾವು ಈ ರೀತಿಯಾಗಿ ನಾವು ಶಕ್ತಿಯನ್ನು ಇವತ್ತಿನ ದಿವಸ ಅಲ್ಲ, ನಾವು ಭಾಳ ನಮ್ಮ ಪುರಾತನ ಕಾಲದಿಂದ ನಾವು ಅದನ್ನು ಪೂಜೆ ಮಾಡ್ತಾ ಬರ್ತಾ ಇದ್ದೀವಿ. ನಾನು ತಾಯಿ ಬೆಳಗ್ಗೆ ಎದ್ದು ನನ್ನ ಪಾದವನ್ನು ನಿಮ್ಮ ಮೇಲೆ ನಾನು ಕಾಲನ್ನು ಇಡ್ತಾ ಇದ್ದೀನಿ, ನನಗೆ ಕ್ಷಮೆ ಇರಲಿ, ನನ್ನ ಮೇಲೆ ನಿನ್ನ ಕ್ಷಮೆ ಇರಲಿ ಅಂತ ನಾವು ಕೇಳ್ಕೊತೀವಿ. ಅಂಥ ಒಂದು ಸಂಸ್ಕೃತಿಯಿಂದ ಬಂದಿರುವಂಥ ಜನ ನಾವು. ಆ ಸಂಸ್ಕೃತಿ ಎಲ್ಲೋ ಹೋಗ್ತಾ ಕಾಲಕ್ರಮೇಣ ಎಲ್ಲೋ ಒಂದು ಕಡೆ ಕಳೆದೋಗಿರ್ಬೋದು, ಅಥವಾ ಒಂಚೂರು ಆ ಕಡೆ ಈ ಕಡೆ ಏರುಪೇರು ಆಗಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಆ ಒಂದು ವಿಶ್ವಗುರುವಿನ ಪಥದಲ್ಲಿ ನಾವು ಇವತ್ತು ಸಾಕ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮಕ್ಕೆ ರಾಮಯ್ಯ ಕಾಲೇಜಿನ ಪ್ರಾಂಶುಪಾಲರು ಆದ ಪ್ರೊಫೆಸರ್ ಡಾಕ್ಟರ್ ಮೇದಾರ ಹಾಗೂ ಮಕ್ಕಳ ತಜ್ಞರು ಆದ ಡಾಕ್ಟರ್ ದಿವ್ಯಶ್ರೀ ಅತಿಥಿಯಾಗಿ ಆಗಮಿಸಿದ್ರು. ಹಾಗೂ ಈ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಆದ ಡಾಕ್ಟರ್ ಪಿ ಮೂರ್ತಿ, ಡಾಕ್ಟರ್ ಯೋಗೇಶ್ವರರಾವ್, ಡಾಕ್ಟರ್ ಹರ್ಷವರ್ಧನ್, ದಾಸೇಗೌಡ, ರವೀಂದ್ರ, ಮೋಹನ್ ಕುಮಾರ್, ವಿಶ್ವನಾಥ್ ಗೌಡ, ರಮೇಶ್, ವೇಣು, ಪಲ್ಲವಿ ಚಿನ್ನಪ್ಪ, ಶಿಲ್ಪಾ ಶ್ರೀಧರ್, ಮಂಗಳಾ ಮುರಳೀಧರ್ ಮತ್ತು ಮಹಿಳಾ ಮೋರ್ಚಾ ಅಧ್ಯಕ್ಷರು ಆದ ರತ್ನಮ್ಮ, ಸ್ಥಳೀಯ ಮುಖಂಡರು, ಸಮಾಜ ಸೇವಕರು ಹಾಗೂ ಮಹಿಳಾ ಸಂಘಗಳ ಸದಸ್ಯರು, ಈ ಕ್ಷೇತ್ರದ ಮಹಿಳೆಯರೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇಡೀ ವರ್ಷ ಮಹಿಳಾ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಬೆಳಿಗ್ಗೆಲಿಂದ ರಾತ್ರಿ ತನಕ ವಿವಿಧಗಳ ಕೆಲಸ, ಒಂದೇ ಅಂತಲ್ಲ, ಜವಾಬ್ದಾರಿ ತಗೊಳ್ತಾರೆ. ಆದರೂ ಈ ಒಂದು ದಿವಸ ಆದರೂ ಮಾಡಿ ಎಕ್ನಾಲೇಜ್ ಮಾಡ್ತಾರಲ್ಲ, ಎಲ್ಲರೂ ಹೆಮ್ಮೆ ಪಡ್ತಾರೆ, ಗ್ರ್ಯಾಟಿಟ್ಯೂಡ್ ತೋರಿಸ್ತಾರೆ, ಮತ್ತು ಇಷ್ಟು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಅದು ತುಂಬ ಒಳ್ಳೆಯದು. ಮೈ ನೇಮ್ ಇಸ್, ನನ್ನ ಹೆಸರು ಡಾಕ್ಟರ್ ದಿವ್ಯಶ್ರೀ ಅಂತ. ಸೊ ನಾನು ಮಕ್ಕಳ ತಜ್ಞರು. ಮಹಿಳಾ ದಿನಾಚರಣೆಯ ಅಂಗವಾಗಿ ನಮ್ಮನ್ನ ಸನ್ಮಾನಿಸಿರೋದು ನಮಗೆ ಪರ್ಸನಲಿ ಅಲ್ಲದೆ, ಇದು ಎಲ್ಲ ಲೇಡೀಸ್ಗೂ, ಎಲ್ಲ ಮಹಿಳೆಯರಿಗೂ ಒಂದು ಸನ್ಮಾನ ಅಂತ ತೊಗೊಳ್ತೀವಿ ನಾವು. ಎಸ್ಪೆಷಲಿ ಇವಾಗ ವರ್ಕಿಂಗ್ ಹೆಂಗಸರು ಹೇಗಾಗ್ಬಿಟ್ಟಿದ್ದಾರೆ ಅಂತಂದರೆ, ಅಲ್ಲಿ ಹೊರಗಡೆ ಹೋಗಿ ಕೆಲಸನ ಮಾಡಬೇಕು, ಮನೆಗೆ ಬಂದುಬಿಡಬೇಕು, ಫುಲ್ ಸ್ಟ್ರೆಸ್ಫುಲ್ ಲೈಫ್ ಆಗಿಬಿಟ್ಟಿದೆ. ಮುಂಚೆಗಿಂತ ಇವಾಗ ಹೆಂಗಸರಿಗೆ ಜಾಸ್ತಿ ಆರೋಗ್ಯದ ತಪಾಸಣೆಯ ಅಗತ್ಯ ಇದೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ನಿಮ್ಮ ಬಗ್ಗೆನೂ ಕಾಳಜಿ ತೋರಿಸ್ಕೊಳ್ಳಿ. ಹೇಗೆ ನೀವು ಸೀರೆ ಒಡವೆಗೆ ಆಸೆಯಿಂದ ಓಡಾಡ್ತೀರೋ ಅದೇ ರೀತಿಯಾಗಿ ನಿಮ್ಮ ಆರೋಗ್ಯಕ್ಕೂ ಅದೇ ಮಟ್ಟದ ಆಸೆಯಿಂದ ದಯಮಾಡಿ ಓಡಾಡಿ. ನಿಮಗೋಸ್ಕರ ಅಲ್ಲದೆ ಇದ್ದರೂ ನಿಮ್ಮಿಂದನೇ ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಜೀವನದ ಫ್ಯೂಚರೂ ನಿಮ್ಮಿಂದನೇ ಆಗುತ್ತೆ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ದಿಸ್ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ, ಮೈ ಹಂಬಲ್ ರಿಕ್ವೆಸ್ಟ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಇನ್ ದಟ್ ವೇ ಯು ವಿಲ್ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಆ್ಯಂಡ್ ದಟ್ ವಿಲ್ ಟೇಕ್ ಕೇರ್ ಆಫ್ ದ ಯೂನಿವರ್ಸ್. ಥ್ಯಾಂಕ್ ಯು. ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಸಂದರ್ಭನ ಉಪಯೋಗಿಸ್ಕೊಂಡು ನಮ್ಮ ಸೋಮಣ್ಣವರ ನೇತೃತ್ವದಲ್ಲಿ, ಹಾಗೆ ಅವ್ರ ಮಗ ಆದ ಅರುಣ್ ಸೋಮಣ್ಣನವರು ಮತ್ತು ಎಲ್ಲ ಒಂದು ಮಾಜಿ BBMP ಸದಸ್ಯರು ಮತ್ತೆಲ್ಲ ಅವರ ನಮ್ಮ BJP ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಹಾಗೆ ನಾವು ಅಂದ್ಕೊಂಡಿದ್ವಿ, ಒಂದು ತಿಂಗಳಿಗೊಂದ್ಸಲಿ ಆರೋಗ್ಯಕರವಾದ ಒಂದು
ಹೆಲ್ತ್ ಕ್ಯಾಂಪ್ ಥರ ಮಾಡೋಣ ಅಂತ. ಅಂದರೆ ಈ ಆರೋಗ್ಯ ಹೇಗೆ ನಡೆಸ್ಕೋಬೋದು, ಯಾವ ಥರ ನಾವು ನೋಡ್ಕೋದು ಅಂತ ಒಂದೊಂದು ಮಂತ್ಲಿ ತಿಂಗಳ ಒಂದು ಕಾರ್ಯಕ್ರಮ ಮಾಡಿ ಅದರಲ್ಲಿ ಮಹಿಳೆಯರನ್ನ ಸೇರಿಸಿ ಅವ್ರಿಗೆ ಎಲ್ಲ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ಇರ್ಬೋದು. ಇವತ್ತು ದಿವ್ಯಾ ಅವ್ರು ಹೇಳಿದ್ರು ಕ್ಯಾನ್ಸರ್ ಬಗ್ಗೆ ಅವ್ರು ಭಾಳ ಚೆನ್ನಾಗಿ ಮಾರ್ಮಿಕವಾಗಿ ಹೇಳಿದ್ದಾರೆ. ಹೇಗಪ್ಪ ಅಂದರೆ ಅವರು ಏನು ತೊಗೋಬೋದು, ಇವಾಗೆಲ್ಲ ಸರ್ಕಾರದಿಂದನೇ ಅವರು ಉಚಿತವಾಗಿ ಕೊಡ್ತಿದ್ದಾಗ ಆ ಇಂಜೆಕ್ಷನ್ಗಳನ್ನ ತೊಗೊಳ್ಳೋದು ಒಳ್ಳೇದಲ್ವಾ. ಆ 40 ವರ್ಷದ ಒಳಗಡೆ ಇರೋರು ತೊಗೋಬೇಕು. ಮತ್ತು ನಾವು ನಮ್ಮ ಹೆಣ್ಮಕ್ಳು 16 ವರ್ಷದ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಆ ಇಂಜೆಕ್ಷನ್ ಹಾಕ್ಸ್ಕೋಬೇಕು. ಮತ್ತು ಹೇಗೆ ಮ್ಯಾಮೋಗ್ರಫಿ ಮಾಡಿಸ್ಬೇಕು, ಪ್ಯಾಸ್ಪೇರ್ ಮಾಡಿಸ್ಬೇಕು. ಒಂದು 40 ವರ್ಷ ಆದ ಹೆಣ್ಮಕ್ಳು 6 ತಿಂಗಳಿಗೊಂದ್ಸಲಿ ಚೆಕಪ್ ಮಾಡಿಸ್ಕೋಬೇಕು. ಅದೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದನ್ನೆಲ್ಲ ಅನುಸರಿಸ್ಕೊಂಡ್ರೆ ನಮ್ಮ ಮಹಿಳೆಯರು ಸಾಕು. ಯಾಕಂದರೆ ಅವ್ರ ಆರೋಗ್ಯ ನೋಡಿಕೊಂಡ್ರೆ ಮಹಿಳೆ ಅರುಣ್ ಹೇಳ್ದಂಗೆ ಗೃಹಿಣಿ ಗೃಹ ಮುಚ್ಚತೆ ಅಂತ. ಆ ಮನೆಯಲ್ಲಿರೋ ಗೃಹಿಣಿ ಚೆನ್ನಾಗಿದ್ದರೆ ಇಡೀ ಕುಟುಂಬನೇ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಳೆ. ಮನೆಯಲ್ಲಿ ಹೆಣ್ಮಕ್ಳು ಅವರೇ ಆಧಾರ. ಹೆಂಗೆಂದರೆ ಅವ್ರಿಗೆ ಎಲ್ಲದಕ್ಕೂ ಅವರ ಒಂದು ಪ್ರೋತ್ಸಾಹ, ಅವರೊಂದು ಇದರಿಂದನೇ ಎಲ್ಲ ಮನೆಗಳ ಕುಟುಂಬ ಚೆನ್ನಾಗಿ ನಡೀತಿರುತ್ತೆ. ಹಾಗೆ ನನಗನ್ಸೋದು ಈ ಮಹಿಳಾ ದಿನಾಚರಣೆಯಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಎಲ್ಲರೂ ಸೇರಿಕೊಂಡು ಅದನ್ನು ಅನುಷ್ಠಾನಕ್ಕೆ ತರೋದೆಲ್ಲ ನಮ್ಮ ಮಹಿಳೆಯರ ಕೈಲಿದೆ. ಅದೆಲ್ಲ ಅನುಸರಿಸ್ಕೊಂಡೋಗ್ಲಿ ಅಂತ ಆಶಿಸ್ತೀನಿ. ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಶುಭಾಶಯಗಳು ತಿಳಿಸ್ತಾನೆ. ಇವತ್ತೇನು ವಿಶೇಷವಾಗಿ ನಮ್ಮ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಶಾಸಕರಾಗಬೇಕಂತ ನಮ್ಮ ಅರುಣ್ ಸೋಮಣ್ಣ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮಾಡಿದರು. ಜೊತೆಗೆ ನಮ್ಮ ಶೈಲಜಾ ಅಮ್ಮವ್ರು ಬಂದಿದ್ರು ಈ ಕಾರ್ಯಕ್ರಮಕ್ಕೆ. ಒಟ್ಟಾರೆ ಈ ಒಂದು ಕಾರ್ಯಕ್ರಮ ತುಂಬ ಅದ್ಭುತ ಕಾರ್ಯಕ್ರಮ ನಡೀತು. ಏನು 100 ಜನ ಮಹಿಳೆಯರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು. ಜೊತೆಗೆ ಈ ನಮ್ಮ ಕ್ಷೇತ್ರದ ಎಲ್ಲ ಮಾಜಿ BBMP ಸದಸ್ಯರು ನಮ್ಮ ಮೋಹನ್ ಕುಮಾರ್ ಅವರಾಗಿರ್ಬೋದು, ದಾಸೇಗೌಡ ಆಗಿರ್ಬೋದು, ಶ್ರೀಧರ್ ಅವರಾಗಿರ್ಬೋದು, ಎಲ್ಲ ಮುಖಂಡರು ಪಾಲ್ಗೊಂಡ್ರು. ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಅರುಣ್ ಸಾರ್ ಅವರ ಅವರೇನು ಹಿರಿಯರು ಡಾಕ್ಟ್ರು ಬಂದ್ಬಿಟ್ಟು ಒಂದು 3 ಜನ ಬಂದು ಇಡೀ ನಮ್ಮ ಏನು ಕ್ಷೇತ್ರದಲ್ಲಿ ಮತ್ತು ಹೆಣ್ಮಕ್ಳಿಗೆ ಒಂದು ಜಾಗೃತಿ ಮೂಡಿಸಿದ್ರು. ಹೆಣ್ಮಕ್ಳು ಯಾವ ಥರ ನಾವು ಬದುಕಬೇಕು, ಯಾವ ಥರ ಸ್ಟ್ಯಾಂಡಾಗಿ ನಿಂತ್ಕೋಬೇಕು, ಆರೋಗ್ಯನ ಹೆಂಗೆ ಕಾಪಾಡ್ಕೋಬೇಕು ಅಂತೇಳಿ ಒಂದಷ್ಟು ವಿಚಾರಧಾರ ಮೂಡಿಸಿ ಎಲ್ಲರಿಗೂ ಒಂದು ಜಾಗೃತಿ ಮೂಡಿಸೋಂಥ ಒಂದು ಕಾರ್ಯಕ್ರಮ ಮಾಡಿದ್ರು. ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಬ್ಬದ ಶುಭಾಶಯ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಒಂದು ಸಣ್ಣದಾಗಿ ಆಯೋಜಿಸಿದಂಥ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮೆಲ್ಲ ನಾಯಕರಿಗೂ ನಾನು ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಅರ್ಪಿಸ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾನು ಯಾರ ಕೆಳಗೆ ವಿದ್ಯಾಭ್ಯಾಸವನ್ನು ಪಡೆದೆ ಅವರು ಡಾಕ್ಟರ್ ಮೇಧಾರಾವ್ ಅವರು ಬಂದಿದ್ದರು. ಅದು ಭಾಳ ಸಂತಸದ ವಿಚಾರ ಆಗಿತ್ತು. ಅದೇ ರೀತಿಯಾಗಿ ಡಾಕ್ಟ್ರಾಗಿ ಅದು ಪೀಡಿಯಾಟ್ರಿಕ್ ಡಾಕ್ಟ್ರಾಗಿ ಅದ್ರ ಜೊತೆಗೆ ಅವರು ಲೇಖಕಿಯಾಗಿ ತೊಡಗಿಸ್ಕೊಂಡಿರೋಂಥ ಡಾಕ್ಟರ್ ದಿವ್ಯಶ್ರೀ ಅವರು ಬಂದಿದ್ದರು. ಭಾಳ ಚೆನ್ನಾಗಿ ಮಾತಾಡಿದ್ರು. ಹಾಗೂ ನಮ್ಮ ತಾಯಿಯವರಾದ ಹಾಗೂ ವಿ ಸೋಮಣ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಶ್ರೀಮತಿ ಶೈಲಜಾ ಸೋಮಣ್ಣ ಅವರು ಬಂದಿದ್ದರು. ಭಾಳನೇ ಒಂದು ಅಚ್ಚುಕಟ್ಟಾದಂಥ ಕಾರ್ಯಕ್ರಮ, ಭಾಳ ಖುಷಿ ಕೊಡುವಂಥ ಕಾರ್ಯಕ್ರಮ. ಅದು ವಿಶೇಷವಾಗಿ ಮಹಿಳೆಯರ ಒಂದು ಆರೋಗ್ಯದ ಬಗ್ಗೆ ಮತ್ತು ಮಹಿಳೆ ಯಾವ ರೀತಿಯಾಗಿ ತನ್ನನ್ನು ತಾನು ಈ ಒಂದು ಕಾಲಘಟ್ಟದಲ್ಲಿ ಏನಂತಾರೆ ಎಲ್ಲೂ ಒಂದು ಕಡೆ ಟೈಮೇ ಇಲ್ಲ, 24/7 ಅವರು ದುಡಿಯುವಂಥ ಕಾಲಘಟ್ಟದಲ್ಲಿ ತಮಗೆ ತಾವು ಟೈಮ್ನ ಮೀಸಲಾಗಿಟ್ಕೊಂಡು ಅವರ ಆರೋಗ್ಯದ ವಿಚಾರ ಇರ್ಬೋದು, ಅವರ ಮನೋ ಆರೋಗ್ಯದ ವಿಚಾರ ಆಗಿರ್ಬೋದು, ಈ ಥರ ವಿಚಾರಗಳನ್ನ ಕಾಪಾಡ್ಕೊಳ್ಳೋ ವಿಚಾರದಲ್ಲಿ ಭಾಳಷ್ಟು ವಿಚಾರಗಳು ಚರ್ಚೆ ಆಯಿತು. ಭಾಳ ಖುಷಿ ತರುವಂಥ ಒಂದು ವಾತಾವರಣ ಈ ಕಾರ್ಯಕ್ರಮನ ಇನ್ನೂ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಈಗಾಗಲೇ ಸನ್ಮಾನ್ಯ ಶೈಲಜಾ ಸೋಮಣ್ಣ ಅವರು ಹಾಗೂ ಡಾಕ್ಟರ್ ಮೇಧಾರಾವ್ ಅವರು ಮಾತಾಡಿದ್ದಾರೆ. ಪ್ರಾಯಶಃ ಪ್ರತಿ ತಿಂಗಳು ಈ ರೀತಿಯಾಗಿ ಮಹಿಳೆಯರಿಗೋಸ್ಕರ ಅವರ ಒಂದು ಆರೋಗ್ಯದ ವಿಚಾರದಲ್ಲಿ, ವಿಶೇಷವಾಗಿ ಅವರ ಆರೋಗ್ಯದ ವಿಚಾರದಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಬೇಕು ಅಂತ ಈಗ ಒಂದು ರೂಪರೇಷೆಯನ್ನು ಹಾಕ್ಕೊಂಡಿದ್ದೀವಿ. ಭಾಳಷ್ಟು BBMP ವತಿಯಿಂದ ಸನ್ಮಾನ್ಯ ಸೋಮಣ್ಣ ಅವರು ಇಲ್ಲಿ ಶಾಸಕರು ಹಾಗೂ ಸಚಿವರಾಗಿದ್ದಾಗ ಏನದು ನಮ್ಮ ಇದರ ತರಬೇತಿ ಟೇಲರಿಂಗ್ ತರಬೇತಿ ಇರ್ಬೋದು, ಮತ್ತು ಗಣಕಯಂತ್ರ ತರಬೇತಿ ಇರ್ಬೋದು, ಈ ರೀತಿಯಾಗಿ ಹಲವಾರು ರೀತಿಯಾಗಿ ಮಹಿಳೆಯರನ್ನ ಸಬಲೀಕರಣ ಮಾಡುವಂಥ ಕಾರ್ಯಕ್ರಮಗಳನ್ನ ಮತ್ತು ಅವ್ರನ್ನ ಮುಖ್ಯವಾಹಿನಿಗೆ ಕರ್ಕೊಂಬಂದು ಅವರು ಸ್ವಂತ ಕಾಲಲ್ಲಿ ಅವ್ರು ನಿಂತು ಅವ್ರು ದುಡಿಮೆ ಮಾಡಿಕೊಳ್ಳುವಂಥ ಕಾರ್ಯಕ್ರಮಗಳು ಭಾಳಷ್ಟು ಅವರು ಮಾಡಿದರು. ಈಗ ಮುಂದುವರೆದ ಭಾಗವಾಗಿ ಬೇರೆಯವ್ರನ್ನ ದೂಷಿಸೋದಂತಲ್ಲ, ಈಗಿರುವಂಥ ನಮ್ಮ ಇಲ್ಲಿರುವಂಥ ಶಾಸಕರ ಒಂದು ಮನಸ್ಥಿತಿ ಆ ರೀತಿಯಾಗಿಲ್ಲ. ಈಗ ನಾವು ಅದಕ್ಕೆ ನಮ್ಮ ಮೂರ್ತಿಯವರಿರ್ಬೋದು, ನಾವಿರ್ಬೋದು, ಇನ್ನೂ ನಮ್ಮ ಎಲ್ಲ
ನಮ್ಮ ನಾಯಕರುಗಳ ಜೊತೆ ಸೇರಿಕೊಂಡು ನಾವು ಇದನ್ನು ನಮ್ಮದೇ ಆದ ರೀತಿಯಲ್ಲಿ ಏನು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆ ಅದರ ವತಿಯಿಂದ ನಾವು ಅದಕ್ಕೆ ಮಹಿಳೆಯರನ್ನ ಜೋಡಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಈಗ ಒಂದು ನಿರ್ಧಾರ ಮಾಡಿದ್ದೀವಿ. ಅದನ್ನು ಅತಿ ಶೀಘ್ರವಾಗಿ ಅದನ್ನು ಇಂಪ್ಲಿಮೆಂಟೇಷನ್ ತೊಗೊಂಬರ್ತೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕಾಗ್ತದೆ ಅನ್ನೋ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಹಿರಿಯರಿಗೂ ಹಾಗೂ ಮುಖಂಡರಿಗೂ ಹಾಗೂ ನನ್ನ ಸಹೋದರಿಗೂ ನನ್ನ ವಂದನೆಗಳನ್ನ ಅರ್ಪಿಸ್ತಾ ನಿಮ್ಮ ವಾಹಿನಿ ಮುಖಾಂತರ ನನ್ನ ನಮಸ್ಕಾರಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರಗಳು. Audio Jungle.